ಹಾಯ್ ಹಲೋ ಗುಡ್ ಮಾರ್ನಿಂಗ್. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತಿನ ರೆಸಿಪಿ ಸೂಪರ್ ಆಗೈತೆ ಅಂತಂದು ಹೇಳ್ಬೋದು. ಏನಪ್ಪ ವಿಡಿಯೋ ಮಾಡತ್ತೀನಿ ನಾನು ತಂದು ಒಂದು ಬೌಲ್ ಕಡಲೆಬೇಳೆ ತೊಗೊಂಡನಿ. ನಾನು ಉಡುಪಿ ಸೈಡೆಲ್ಲ ಸ್ವೀಟ್ ಬೋಂಡ ಮಾಡ್ತಾರಂತ. ನಾನು ಈಗ ನಿಮ್ಗೆ ಅದನ್ನ ತೊಗೊಂಬಂದಿರೋದು. ಮಿಸ್ ಮಾಡ್ದೆ ನೋಡಿ, ಸ್ಕಿಪ್ ಮಾಡ್ದೆ ನೋಡಿ, ಹಂಗೆ ನೋಡ್ತಾ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಕಮೆಂಟ್ ಹಾಕಿ, ಒಳ್ಳೆ ಕಮೆಂಟ್ ಹಾಕಿ ಅಂತ ಹೇಳ್ತಾ ಸ್ಟಾರ್ಟ್ ಮಾಡ್ತೀನಿ ನನ್ನ ವೀಡಿಯೋನ. ಸೂಪರ್ ಆಗಿ ಐತ್ರಿ. ಇದು ಬೆಳಗಿನ ನಾಷ್ಟ. ನಾನು ಇದ್ರ ಜೊತೆ ಪುದೀನ ರೈಸ್ನು ಮಾಡತ್ತೀನಿ, ಹೇಳ್ಕೊಡತ್ತೀನಿ ನಿಮ್ಗೆ. ನೋಡ್ರಿ ಚೆನ್ನಾಗೈತಿ. ಇವಾಗ ಇದನ್ನೇನು ಮಾಡೋದಂದ್ರೆ, ನಾನು ಕುಕ್ಕರ್ ಹಾಕೊಂಡ್ಬರ್ತಾನು. ಒಂದು ಅರ್ಧ ಸ್ಪೂನ್ ಇದಕ್ಕೆ ಅರ್ಶಿನ ಪುಡಿನೂ ಹಾಕ್ಕೋಬೇಕು. ಹಾಕ್ಕೊಂಡೇನೈತಿ ಒಂದು 5 ವಿಸಲ್ ಹೊಡಿಸ್ಬೇಕು ಇದಕ್ಕೆ. ನೋಡ್ರಿ, ಒಂದು ಅರ್ಧ ಸ್ಪೂನ್ ಅರ್ಶಿನ ಪುಡಿ ಹಾಕ್ಕೊಂಡನಿ. ಹಂಗೆ ಏನೈತಿ, ಒಂದು ಸ್ವಲ್ಪ ಉಗುರು ಬೆಚ್ಚಗೆ ನೀರು ಹಾಕ್ಕೋಬೇಕು ಇದಕ್ಕೆ. ನಾನೀಗ ನೀರು ಹಾಕತ್ತೇನೆ ಇದಕ್ಕೆ. ಒಂದು 5 ವಿಸಲ್ ಹೊಡ್ಸ್ಕೊಂಬರ್ನ. ಸ್ವಲ್ಪ ಎಣ್ಣೆ ಬಿಟ್ಕೋಬೇಕು ಇದಕ್ಕೆ. ಇವಾಗ ಕ್ಲೋಸ್ ಮಾಡಿ ಒಂದು 5 ನಿಮಿಷ ಬಿಡೋಣ. 5 ವಿಸಲ್ ಹೊಡಿತೈತಿ. ಹಂಗೆ ಏನೈತಿ, ಇದು ಒಂದು ರೆಸಿಪಿ ಚೆನ್ನಾಗೈತ್ರಿ. ಬಿಡಬೇಡ್ರಿ, ಮಿಸ್ ಮಾಡ್ಕೋಬೇಡಿ. ಮನೇಲಿ ಕೂಡ ಟೇಸ್ಟ್ ಮಾಡಿ ನೀವು. ಇದನ್ನು ನಾನು ಸೈಡ್ ಇಟ್ಕೊಂಡ್ಬಿಡ್ತೀನಿ. ಇಲ್ಲಿ ನಾನು ಪುದೀನ ರೈಸ್ ಮಾಡ್ತೀನಿ. ಅದಕ್ಕೆ ಬೇಕಾಗಿತ್ತು ಇಲ್ಲಿ ಜೀರಿಗೆ, 2 ಏಲಕ್ಕಿ, ಚಕ್ರ ಮಗ್ಗಿ, ಚಕ್ಕೆ ಇವಷ್ಟು ಹಾಕ್ಕೊಂಡು ಒಗ್ಗರಣೆ ಹಾಕ್ಕೊಂಡು ಬರ್ತೀನಿ ನಾನು. ಹಂಗೆ ಏನೈತಿ, ನಾನು ಅನ್ನನ ರೆಡಿ ಮಾಡಿ ಇಟ್ಟೇನ್ರಿ. ಬೆಳಗ್ಗೆ ನಾಷ್ಟ ಇದಾಗೈತೆ ನಂದು. ನಾನು ಅನ್ನ ಬಸದು ಇಟ್ಕೊಂಡೆ. ಇವಾಗ ಏನೈತಿ, ಒಂದು ಮಿಕ್ಸಿ ಜಾರ್ ತೊಗೊಂಡನಿ. ಅದಕ್ಕೆ ಇವಾಗ ಒಂದು 4 ಮೆಣಸಿನ್ಕಾಯಿ ತೊಗೊಂಡನಿ, 2 ಗುಂಟೂರು ಮೆಣಸಿನ್ಕಾಯಿ, 2 ಬ್ಯಾಡಗಿ ಮೆಣಸಿನ್ಕಾಯಿ, 1 ಬೆಳ್ಳುಳ್ಳಿ ಸೋಸ್ ತೊಗೊಂಡನಿ, ಒಂದು ಅರ್ಧ ಶುಂಠಿ, ಪುದೀನ. ನೋಡ್ರಿ, ಫ್ರಿಜ್ನಾಗಿಟ್ಟನಿ, ಬಾಡೆ ಬಿಟ್ಟೈತಿ. ಏನು ಮಾಡೋದು, ಹಂಗೆ ತಂದು ಬಿಡೋಕ್ಕಾಗಂಗಿಲ್ಲ. 1 ಕಟ್ ಪುದೀನ ತೊಗೊಂಡನಿ ನಾನು. ಇಲ್ಲಿ ನಿಮಗೆ ತೋರ್ಸಾತೇನಿ. ಇದನ್ನು ಇವಾಗ ಏನೈತಿ, ಮಿಕ್ಸಿಗೆ ಹಾಕ್ಕೊಂಬಿಡೋಣ. ಪುದೀನ ರೈಸ್ ಅನ್ಕಾರ ಸೂಪರ್ ಆಗಿತ್ತಂತ ಹೇಳಬೇಕು. ನೀವು ಒಂದು ಸಲ ಟೇಸ್ಟ್ ಮಾಡಿ ಮನೇಲಿ ಮಾಡಿಕೊಡ್ರಿ. ಮಕ್ಕಳಿಗಾಗಲಿ ದೊಡ್ಡವ್ರಿಗಾಗಲಿ ಬೆಳಗಿನ ನಾಷ್ಟ ಇದೊಂದು ಸೂಪರ್ ಆಗಿರ್ತೈತ್ರಿ. ಅದ್ರ ಜೊತೆಗೆ ಸ್ವೀಟ್ ಬೋಂಡ ಸಖತ್ ಕಾಂಪಿಟೇಷನ್ ಅಂತ ಹೇಳಬೇಕು. ಇವಾಗ ನಾನು ರುಬ್ಕೊಂಬರ್ತೇನೆ ರೀ ಒಂದು ರೌಂಡ. ಇವಾಗ ರುಬ್ಕೊಂಬಂದನು. ನೋಡ್ರಿ ಈ ಥರ ಬಂದೈತಿ. ಸಣ್ಣಂಗೆ ರುಬ್ಬಬೇಕು. ನಾನಿಲ್ಲಿ ಒಂದು ಕಡಾಂಗಿ ಇಟ್ಕೊಂಡನಿ. ಅದಕ್ಕೆ ಒಂದು 4 ಸ್ಪೂನ್ ಎಣ್ಣೆನೇ ಹಾಕತ್ತೇನೆ. ಒಂದು 4 ಸ್ಪೂನ್ ಎಣ್ಣೆ ಹಾಕೇನಿ. ನನ್ನ ಕಡೆ ತುಪ್ಪ ಕಡಿಮೆ ಇತ್ತು. ಬೇಕಿದ್ರೆ ನೋಡ್ರಿ, ಇಲ್ಲಿ ತುಪ್ಪೆಲ್ಲ ಖಾಲಿ ಆಗಿತ್ತು ನಮ್ಮಲ್ಲಿ. ಅದ್ರ ಸಲುವಾಗಿ ಒಂದು ಅರ್ಧ ಸ್ಪೂನ್ ತುಪ್ಪನೂ ಹಾಕತ್ತೇನೆ. ತುಪ್ಪನೂ ಹಾಕ್ಕೋಬೇಕು. ಇಲ್ಲಿ ನಾನು ಜೀರಾ ರೈಸ್ ತೊಗೊಂಡನ್ರಿ. ಜೀರಾ ಅಕ್ಕಿನ ತೊಗೊಂಡನಿ. ಅದನ್ನ ಇವಾಗ ಮಾಡಿರೋದು. ಉದುರಾಗಿ ಬಂದೈತಿ. ನೋಡ್ಬೋದು ನೀವು. ನೋಡ್ರಿ, ಇಲ್ಲಿ ಈ ಥರ ಬಂದೈತಿ. ಬಸದ್ ಮಾಡ್ಕೋಬೇಕು ಅನ್ನನ. ನಾವಿಲ್ಲಿ ಕಡಾಂಗಿ ಇಟ್ಕೊಂಡತ್ಲೆ ಎಣ್ಣೆನೂ ಕಾದೈತಿ. ಮಸಾಲೆನ ಹಾಕ್ಕೊಂಬಿಡೋಣ. ಏನಿಲ್ಲ, ಸಿಂಪಲ್ಲಾಗಿ 10 ನಿಮಿಷನ್ಯಾಗ ಮಾಡ್ಬೋದು ಇದನ್ನು. ಅಷ್ಟು ಈಸಿಯಾಗಿ ಐಡಿಯಾ ಇದು. ನೀವು ಮಧ್ಯಾಹ್ನ ಟೈಮ್ ಮಾಡ್ಕೋಬೋದು, ಮುಂಜಾನೆ ಟೈಮ್ ಮಾಡ್ಕೋಬೋದು, ನೈಟ್ ಕೂಡ ಮಾಡ್ಕೋಬೋದು ಅರ್ಜೆಂಟ್ದಾಗ. ಇದಕ್ಕೆ ಏನೈತಿ, ಮಸಾಲೆ ಹಾಕ್ಕೊಂಬಿಡೋಣ. ಇವಾಗ ಮಸಾಲೆ ಹಾಕ್ಕೊಂಡದೀವಿ ನೋಡ್ರಿ. ಇವೆರಡು ರೆಸಿಪಿನ ಹೇಳ್ಬೇಕಂದ್ರೆ ನಿಮ್ಮ ಮುಂದೆ, ನನಗೆ ನಿನ್ನೆ ಉಡುಪಿ ಕಸ್ಟಮರ್ಸ್ ಬಂದಿದ್ದು. ಇವು 2 ರೆಸಿಪಿನ ನೀವು ರೆಡಿ ಮಾಡಿರಿ, ಸೂಪರಾಗಿ ಇರ್ತೈತಿ. ಟೇಸ್ಟ್ ಕೂಡ ಅಷ್ಟು ಚೆನ್ನಾಗಿರ್ತೈತಿ ಅಂತ ಹೇಳಿದರು. ಅಷ್ಟು ಚೆನ್ನಾಗೈತಿ. ಹೇಳ್ಬೇಕಂದ್ರೆ ಅವ್ರಿಗೆ ಟ್ಯಾಂಕ್ಸ್ ಹೇಳಬೇಕು. ಹಂಗೆ ನನ್ನ ಚಾನಲ್ ಚೆನ್ನಾಗಿ ಓಡಾತೈತಿ. ನೋಡ್ರಿ, ಚೆನ್ನಾಗಿ ಮಾಡಿರಿ ಇನ್ನೊಂದು ಸ್ವಲ್ಪ ಅಂತ ಹೇಳ್ಯಾರು. ನಾನು ಕಂಟಿನ್ಯೂಸ್ ಮಾಡತ್ತೀನಿ. ನೀವು ಯಾರು ಸ್ಕಿಪ್ ಮಾಡ್ದೆ ನೀವು ನೋಡತ್ತಿರಲ್ಲ, ಅವರು ಕೂಡ ಚೆನ್ನಾಗಿ ನೋಡಿ ಸಪೋರ್ಟ್ ಮಾಡಿ. ಕುಕ್ಕರ್ ಒಂದು ದಡ ಒದರಾತೈತಿಪ್ಪ, ಏನು ಮಾಡೋದು. ಇದು ಇವಾಗ ಆಗತೈತಿ. ಒಂದು ಸ್ವಲ್ಪ ನೀರು ಹಾಕ್ಕೋಬೇಕು. ನಾನು ಮಿಕ್ಸಿದ ಜಾರ್ದು ಏನೈತಿ ಅದನ್ನ ತೊಳೆದ್ಬಿಟ್ಟು ಒಂದು ಸ್ವಲ್ಪ ನೀರು ಹಾಕತ್ತೇನೆ ಇದಕ್ಕೆ. ಇದಾದಮೇಲೆ ಒಂದು ಸ್ವಲ್ಪ ಅರ್ಶಿನ ಪುಡಿನ ಹಾಕ್ಕೋಬೇಕು. ಈ ಥರ ಮಾಡ್ಬೇಕು. ಇದನ್ನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಬಿಡ್ಬೇಕು. ಇದಕ್ಕೆ ಇವಾಗ ಅನ್ನ ಹಾಕ್ಕೊಂಡು ತಿರ್ಕೊಂಬಿಡ್ಬೇಕ್ರಿ. ಈ ಥರ ಬಂದೈತಿ ನೋಡಿ.
ಇವಾಗ ಪುದೀನ ರೈಸ್ ರೆಡಿ. ಈ ಥರ ಬಂದೈತೆ ನೋಡ್ರಿ. ನೀವು ಒಂದ್ಸಲ ನಮ್ಮ ಮನೆಗೆ ಟಿಫನ್ ಬನ್ನಿ. ಈ ಥರ ಐತೆ ನೋಡ್ರಿಪ್ಪ. ನೀವು ಮನ್ಯಾಗ ಒಂದ್ಸಲ ಮಾಡ್ತೀರಲ್ಲ. ಈಗ ನೆಕ್ಸ್ಟ್ ಏನು ಮಾಡ್ತಾನಂದ್ರೆ ಸ್ವೀಟ್ ಬೋಂಡ ಮಾಡ್ತಾಯಿದ್ದೀನಿ. ಈಗೇನೈತಿ ಸ್ವೀಟ್ ಬೋಂಡ ಮಾಡೋಕೆ ನಾನು ನಿನ್ನ ರಾತ್ರಿನ ಒಂದು ಅರ್ಧ ಬೌಲ್ದಷ್ಟು ಉದ್ದಿನ ಬೇಳೆನ ನೆನೆಸಿ ತೊಗೊಂಡಲ್ಲಿ ನೋಡಿ. ಇವನ್ನ ಏನೈತಿ ಇವಾಗ ಒಂದು ರೌಂಡ್ ರುಬ್ಕೊಂಬಿಡ್ಬೇಕು. ಉತ್ತರ್ದು ಒಂದು ರೌಂಡ್ ರುಬ್ಕೊಂಬರ್ಬೇಕು. ದೋಸೆ ಹಿಟ್ಟು ಥರ ಆದರೂ ಒಂದು ಸ್ವಲ್ಪ ಗಟ್ಟಿಯಾಗಿರಬೇಕು. ಒಂದು ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಂಬರ್ತಾನೆ ರೀ. ಇದನ್ನ ಇವಾಗ ರುಬ್ಕೊಂಬಂದನಿ ನೋಡ್ರಿ. ಈ ಥರ ಬಂದೈತಿ ಹಿಟ್ಟು ರೆಡಿ ಆಗೈತೆ ನೋಡ್ರಿ. ಇನ್ನೂ ಒಂದು ಚೂರು ಆಳಿಸಿದ್ರೂ ನಡಿತೈತಿ. ಇದಕ್ಕೇನೈತಿ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ತಿರುಗಿಸ್ಕೊಂಡ್ಬಿಡ್ಬೇಕು. ಇದನ್ನು ಈ ಥರ ಮಿಕ್ಸ್ ಹೊಡಿಬೇಕು ಇದನ್ನು ಹಿಟ್ಟು. ನೋಡಿ ಈ ಥರ ಬರತೈತಿ. ಇದು ಇವಾಗ ಆಗೈತಿ. ಈ ಥರ ಕುದ್ದು ಬರ್ಬೇಕು ಬ್ಯಾಳಿ. ನಾವು ಹೋಳಿಗೆಗೆ ಏನು ಮಾಡ್ತಿಲ್ಲ ಆ ಥರ ಹೂರ್ಣನ ರೆಡಿ ಮಾಡ್ಕೋಬೇಕು. ಇದಕ್ಕೆ ಇವಾಗ ಆಗೈತಿ ನೋಡ್ರಿ. ಇದನ್ನು ಬೆಲ್ಲ ಹಾಕೋಕ್ಕಿಂತ ಮುಂಚೆನ ನಾವು ಇದನ್ನು ಸಣ್ಣ ಮಾಡ್ಕೊಂಬಿಡ್ಬೇಕು. ನಾ ಸಣ್ಣಗಿಗೆ ಹಾಕಿ ತಿಕ್ಕೊಂಡು ತೊಗೊಂಬಂದುಬಿಟ್ಟಿದ್ದೀನಿ. ಇದಕ್ಕೇನೈತಿ ಒಂದು ಬೌಲ್ ಬೆಲ್ಲ ಹಾಕ್ಕೊಂಬಿಡ್ಬೇಕು. ಹೂರ್ಣನ ಇಟ್ಟು ಚೆನ್ನಾಗಿ ಕುದಿಸ್ಕೋಬೇಕು. ಇದನ್ನು ಗಟ್ಟಿ ಆಗಬೇಕು, ಉಂಡೆ ಆಗಬೇಕು. ಇದು ಇವಾಗ ಆಗೈತಿ. ಇದಕ್ಕೇನೈತಿ ಏಲಕ್ಕಿ ಪುಡಿ ಒಂದು ಅರ್ಧ ಸ್ಪೂನ ಬಡಿ ಸೂಪ ಹುರಿದ ಸಣ್ಣ ಮಾಡಿ ತೊಗೊಂಡೆ ನಾನು. ಟೇಸ್ಟ್ ಸಲುವಾಗಿ ಆದ್ರೂ ನಾವು ಮಾಡ್ಕೋಬೇಕು ಇದನ್ನು. ಬನ್ನಿ ಈಗ ಆರೈತೆ ನೋಡ್ರಿ. ಈ ಥರ ಏನೈತಿ ನಾನು ಉಂಡೆ ಕಟ್ಕೊತಾನೆ. ಈ ಥರ ಹೋಲ್ ಮಾಡ್ಕೊಂಡು ಏನೈತಿ ಬೋಂಡ ಮಾಡ್ಕೊಂಬಿಡೋಣ. ಬೋಂಡತನ ಸ್ವೀಟ್ ಬಜ್ಜಿ ಅನ್ಬೋದು. ಏನೋ ಒಂದು ನಾನು ರೆಸಿಪಿ ಮಾಡೇನಿ. ತುಂಬ ಚೆನ್ನಾಗೈತಿ. ಇವಾಗ ಏನೈತಿ ಒಂದು ಕಡಾಂಗಿ ಇಟ್ಕೊಂಡನಿ. ಅದಕ್ಕೊಂದು ಸ್ವಲ್ಪ ಎಣ್ಣೆನ ಹಾಕ್ಕೊಂಡನಿ. ಉತ್ತರನ್ನ ಮಾಡಿ ಹಾಕಬೇಕು. ಇದು ನೋಡ್ರಿ. ಬನ್ನಿ ಗೋಲ್ ಆದ ಉಂಡೆ ನೋಡ್ರಿಪ್ಪ. ಉತ್ತರನ್ನ ಏನು ಮಾಡೋಣ, ಇದ್ರೊಳಗೆ ಈ ಥರ ಎದ್ಕೊಂಡು ಬಿಡೋಣ. ಈ ಥರ ಎದ್ಕೊಂಡು ಏನೈತಿ ನಾವು ಎಣ್ಣೆ ಬಿಟ್ಬಿಡೋಣ. ಇದು ಇವಾಗ ಆಗೈತಿ ನೋಡ್ರಿ. ಇದಾಗೈತಿ ನಂದು ಇವತ್ತಿನ ನಾಷ್ಟ. ಈ ಥರ ಐತೆ ನೋಡ್ರಿ. ಸೂಪರ್ ಆಗೈತಲ್ಲ. ಬೋಂಡ ಎಷ್ಟೊಂದು ಚೆನ್ನಾಗಿ ಬಂದಿದೆ. ಇದಾಗೈತಿ ನಮ್ದು ನಾಷ್ಟ. ಓಕೆ, ಟೇಕ್ ಕೇರ್, ಬಾಯ್ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.